ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೆಯೇ ಸಹ ಶಿಕ್ಷಕರಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಒಂದು ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಅನುಮೋದನೆಗೊಳಪಟ್ಟಂಥ ರಾಷ್ಟ್ರೀಯ ಒಂದು ಶಾಲೆಗಳ ಯೋಗಾಸನ ಸ್ಪರ್ಧೆ ಬಗ್ಗೆ ಈ ದಿನ ನಾನು ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ ಈಗ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಹಾಗೂ 9 ಮತ್ತು 10, 11, 12ನೇ ಕ್ಲಾಸ್ ಅಂದರೆ 14 ವರ್ಷ, 17 ವರ್ಷ, 19 ವರ್ಷ ವಯೋಮಾನದ ಬಾಲಕ ಬಾಲಕಿಯರಿಗೆ SGFI ಅನ್ನು ನಿಗದಿಗೊಳಿಸಿದೆ. ಆ ಒಂದು 3 ವಯೋಮಾನದ ಮಕ್ಕಳಿಗೆ ಇಲ್ಲಿ ನಾನು ಮಾಹಿತಿಯನ್ನು ಕೊಡುವಂತೆ ಈ ಒಂದು ಯೋಗದ ಬಗ್ಗೆ ಮಾಹಿತಿಯನ್ನು, ಆ ಒಂದು ಸ್ಪರ್ಧೆಗಳು ಹೇಗೆ ನಡೀತವೆ, ಅಲ್ಲಿ ಯಾವ್ಯಾವ ಆಸನಗಳು ಇವೆ, ಆ ಒಂದು ಸ್ಪರ್ಧೆಗಳನ್ನು ನಾವು ಕಂಡಕ್ಟ್ ಮಾಡಬೇಕಾದ್ರೆ, ಆರ್ಗನೈಸ್ ಮಾಡಬೇಕಾದ್ರೆ ಯಾವ ರೀತಿಯಾದಂಥ ಮಾಹಿತಿಯನ್ನು ನಾವುಗಳು ಪಡ್ಕೊಳ್ಬೇಕು ಅನ್ನೋದನ್ನು ಎಲ್ಲ ನಮ್ಮ ಶಿಕ್ಷಕರಿಗೆ ಸಹಕಾರಿಯಾಗುವಂತೆ ಹಾಗೆಯೇ ಈ ಒಂದು ವಿಡಿಯೋವನ್ನು ನಮಗೆ ಸಿದ್ಧತೆ ಮಾಡಿ ನಿಮಗೆ ಮುಟ್ಟಿಸ್ತಾ ಇದ್ದೇನೆ. ಮೊದಲನೇದಾಗಿ ಒಂದು ತಂಡ ಅಂತೇಳಿದರೆ 7 ಮಂದಿ ಸ್ಪರ್ಧಾಳುಗಳನ್ನು ಒಳಗೊಂಡಿರಬೇಕಾಗ್ತದೆ. ಒಂದು ತಂಡದಲ್ಲಿ 4 ಜನ ಸ್ಪರ್ಧಾಳುಗಳು ಕಡ್ಡಾಯವಾಗಿ ಇರಲೇಬೇಕು. ಒಂದು ತಂಡ ಅಂದರೆ ನಾವು ಒಂದು ತಾಲೂಕಿನಿಂದ ತಂಡವನ್ನು ಇದನ್ನು ಮಾಡ್ತೇವೆ ಅಂತ ಹೇಳಿದರೆ ಅಲ್ಲಿ 7 ಮಂದಿ ಸ್ಪರ್ಧಾಳುಗಳು ಒಂದು ಯೋಗ ತಂಡದಲ್ಲಿ ಇರ್ತಾರೆ. ಅದರಲ್ಲಿ 5 ಜನ ಗುಂಪು ಸ್ಪರ್ಧೆ ಮಾಡ್ತಕ್ಕಂಥ 5 ಜನ, ಒಬ್ಬರು ಮ್ಯೂಸಿಕಲ್ ಯೋಗ ಮತ್ತು ಒಂದು ಆರ್ಟಿಸ್ಟಿಕ್ ಯೋಗ ಅಂಥೇಳಿ 7 ಮಂದಿಗಳ ಒಂದು ತಂಡವನ್ನು ನಾವು ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಆದರೆ ಈ ತಂಡದ ಒಂದು ಸಾಧನೆಯನ್ನು ಸ್ಪರ್ಧೆಗೆ ಪರಿಗಣಿಸಲಾಗುವುದು. ವೈಯಕ್ತಿಕವಾಗಿ ಆ ಒಂದು ಸ್ಪರ್ಧೆಯಲ್ಲಿ ಯಾರ್ಯಾರು ಮಕ್ಕಳು ಚೆನ್ನಾಗಿ ಬೆಂಡಿಂಗ್ ಇರ್ತಕ್ಕಂಥವ್ರನ್ನ ಅಲ್ಲಿ ನಾವು ಆಯ್ಕೆ ಮಾಡಲಿಕ್ಕೆ ಅವರಿಗೆ ಒಂದು ಸದವಕಾಶನ ಒದಗಿಸಿಕೊಡ್ತೇವೆ. ತಂಡದ ಪ್ರಶಸ್ತಿಗೆ ಒಂದು ತಂಡ ಉತ್ತಮ 4 ಮಂದಿ ಸ್ಪರ್ಧಾಳುಗಳ ಸಾಧನೆಯನ್ನು ಮಾತ್ರ ಪರಿಗಣಿಸ್ತಕ್ಕಂಥದ್ದು. ಈ ಒಂದು 7 ಜನರಲ್ಲಿ ಗುಂಪು ನಾವು ಆಯ್ಕೆ ಮಾಡಿ, ಅಂದರೆ ಒಂದು ತಾಲೂಕಿನಿಂದ, ಒಂದು ಜಿಲ್ಲೆಯಿಂದ, ವಿಭಾಗದಿಂದ ನಾವು ರಾಜ್ಯ ಮಟ್ಟಕ್ಕೆ ಕಳಿಸಿಕೊಡುವಾಗ ಈ ರೀತಿಯಲ್ಲಿ ನಾವು ಅವ್ರನ್ನ ತಂಡವಾರು ಆಯ್ಕೆ ಮಾಡುವಂಥ ಆಯ್ಕೆ ಪ್ರಕ್ರಿಯೆ ಆಗ್ತದೆ. ಯೋಗಾಸನ ಸ್ಪರ್ಧೆ ಈ ಕೆಳಗಿನಂತೆ ನಾವು ನಡೆಸಬೇಕಾಗ್ತದೆ. ಅಂದರೆ ಒಂದು ಗುಂಪು ಸ್ಪರ್ಧೆ ಅಂದರೆ ತಂಡದ ಒಂದು ಪ್ರಶಸ್ತಿಗಾಗಿ, ವೈಯಕ್ತಿಕ ಸ್ಪರ್ಧೆ ಅಂದರೆ ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತಕ್ಕಂಥ ಒಂದು ತಂಡಕ್ಕೆ ಅಲ್ಲಿ ಒಬ್ಬರು ಮ್ಯೂಸಿಕಲ್ ಯೋಗಕ್ಕೆ ಸಂಬಂಧಪಟ್ಟಂಗೆ, ವೈಯಕ್ತಿಕ ಅಥ್ಲೆಟಿಕ್ ಯೋಗ ಸ್ಪರ್ಧೆ ಮತ್ತು ಆರ್ಟಿಸ್ಟಿಕ್ ಯೋಗ ಸ್ಪರ್ಧೆ, ಈ 4 ವಿಭಾಗಗಳಲ್ಲಿ ನಾವು ಮಕ್ಕಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಈ 4 ವಿಭಾಗಕ್ಕೆ ಒಟ್ಟು 7 ಜನ ಮಕ್ಕಳು ಒಂದು ತಂಡದಲ್ಲಿ ಇರ್ತಾರೆ. ಇದರಲ್ಲಿ ಯೋಗಾಸನ ಸ್ಪರ್ಧೆಯಲ್ಲಿ ಈ ಕೆಳಕಂಡಂಥ ಆಸನಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲಾಗಿದೆ. ನಾನು ಅದನ್ನು ಚಿತ್ರ ಸಮೇತ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸ್ತೀನಿ, ನಿಮ್ಮಗಳೊಂದು ಗಮನಕ್ಕಿರಲಿ. ಇದರಲ್ಲಿ ಗುಂಪು ABC ಅಂತ ನಾವು ಆಸನಗಳನ್ನು, ಈ ಕೆಳಗಿನಂಥ 18 ಆಸನಗಳು ಬರ್ತದೆ. 3 ವಿಭಾಗಗಳು, ಒಂದೊಂದು ವಿಭಾಗದಲ್ಲಿ 6ರಂತೆ. ಈ ಒಂದು 18 ಆಸನಗಳನ್ನು ಸಂಪೂರ್ಣವಾಗಿ ಮಕ್ಕಳು ಕಡ್ಡಾಯವಾಗಿ ಇವುಗಳನ್ನು ಮಾಡಬೇಕು. ಇವುಗಳನ್ನು ಅವರು ಕಲ್ತಿದ್ರೆ ಅಲ್ಲಿ ಏನಾಗುತ್ತೆ, ನಾವು ಸ್ಪರ್ಧೆಗಳನ್ನು ಏರ್ಪಡಿಸ್ತಕ್ಕಂಥ ಸಂದರ್ಭದಲ್ಲಿ ABC 3 ಗುಂಪುಗಳಲ್ಲಿ 6 ಆಸನಗಳ ಚೀಟಿಯನ್ನು ಬರೆದು ಒಂದು ಲೋಟದಲ್ಲಿ ಹಾಕಿ ಇಟ್ಟು, ಮೊದಲನೇ ಸ್ಪರ್ಧೆಯನ್ನು ನಾವು ಚೀಟಿ ಹತ್ತಲಿಕ್ಕೆ ನಾವು ಆಯ್ಕೆ ಮಾಡಿಕೊಂಡಾಗ ಆ ಚೀಟಿಯಲ್ಲಿ ಬರ್ತಕ್ಕಂಥ ಯಾವ ಆಸನಗಳ ಹೆಸರು ಬರ್ತದೆ ಅಲ್ಲಿ ಆ ದಿನ ಸ್ಪರ್ಧೆಯಲ್ಲಿ ಎಲ್ಲರೂ ಕೂಡ ಅದೇ ಆಸನಗಳನ್ನು ಮಾಡಿ ತೋರಿಸ್ಬೇಕಾಗ್ತದೆ. ಅಲ್ಲಿ ಆಸನಗಳನ್ನು ಮಾಡಿ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಡಿಂಗ್ ಯಾವ ರೀತಿಯಾಗಿರ್ತದೆ, ನಾನು ಮುಂದೆ ಅಂಕಗಳ ಒಂದು ವಿಂಗಡಣೆ ಬಂದಾಗ ಅದರ ಮಾಹಿತಿ ಒದಗಿಸ್ತೇನೆ. ಅವರ ಪೊಸಿಷನ್ ಹೇಗಿರ್ತದೆ, ಬಂದು ನಿಲ್ತಕ್ಕಂಥದ್ದು, ಆಸನಗಳ ಭಂಗಿಯಲ್ಲಿದ್ದಾಗ ನಗುಮುಖದಲ್ಲಿರುವಂಥದ್ದು, ಹೀಗೆ ಅನೇಕ ರೀತಿಯಾದದ್ದನ್ನು ನಾವು ಗಮನಿಸಿಕೊಂಡು ಈ ಒಂದು 18 ಆಸನಗಳಲ್ಲಿ ಕಡ್ಡಾಯವಾಗಿ 3 ಆಸನಗಳನ್ನು ನಾವು ಕಡ್ಡಾಯವಾಗಿ ಮಾಡಿಸ್ತೇವೆ. ಇನ್ನು 2 ಆಸನಗಳನ್ನು ಆ ಸ್ಪರ್ಧಾಳುಗಳು ವೈಯಕ್ತಿಕವಾಗಿ A ಗ್ರೇಡು, B ಗ್ರೇಡು ಆಸನಗಳನ್ನು, ಅಂದರೆ ಅಡ್ವಾನ್ಸ್ ಬೆಂಡಿಂಗ್ ಇರ್ತಕ್ಕಂಥ ಆಸನಗಳನ್ನು ಮಾಡಬೇಕಾಗ್ತದೆ. ಈಗ ಗಮನಿಸೋಣ. ಈ ಎ ಗುಂಪಿನಲ್ಲಿ ಪಶ್ಚಿಮೋತ್ತಾಸನ ಇದೆ, 2ನೇದು ಸರ್ವಾಂಗಾಸನ ಇದೆ, ಮತ್ಸ್ಯಾಸನ ಇದೆ, ಧನುರಾಸನ ಇದೆ, ಪೂರ್ಣ ಮತ್ಸ್ಯಂದ್ರಾಸನ ಇದೆ, ಉತ್ಥಾನ ಪಾದಾಸನ. ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಂದ ಮೇಲೆ ಎಲ್ಲರಿಗೂ ಕೂಡ ಯೋಗದ ಬಗ್ಗೆ ಪರಿಚಯ ಇದೆ. ನಮಗೆ ಮತ್ತು ಪಠ್ಯಪುಸ್ತಕದಲ್ಲಿ ಕೂಡ ಈ ಒಂದು ಆಸನಗಳನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. 6ರಿಂದ 10ನೇ ತರಗತಿವರೆಗೆ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಯೋಗ ಶಿಕ್ಷಣ ಒಳಗೊಂಡಂತೆ ಪಠ್ಯಪುಸ್ತಕ ಇದೆ. ಅದರಲ್ಲಿ ಇಲ್ಲಿರುವಂಥ ಸಿಲೆಬಸ್ನಲ್ಲಿರ್ತಕ್ಕಂಥ ಆಸನಗಳ ಮಾಹಿತಿಯನ್ನು ನಾವು ಅಲ್ಲಿ ಪಡ್ಕೊಂಡಿರ್ತೇವೆ. ಇನ್ನು ಪ್ರಾಯೋಗಿಕವಾಗಿ ಬಂದಾಗ ಮಕ್ಕಳಿಗೆ ನಾವು ಇಲ್ಲಿ ಸ್ಪರ್ಧೆ ಏರ್ಪಡೋದ್ರಿಂದ ಆಸನದ ಅಂತಿಮ ಭಂಗಿಯನ್ನು ಅವರು ತಲುಪಲಿಕ್ಕೆ ಸಹಾಯಕಾರಿಯಾಗುವಂತೆ ಕಲಿಸ್ಬೇಕು. ಒಂದನೇದಾಗಿ ಪಶ್ಚಿಮೋತ್ತನಾಸನ, ಮೊಣಕೈ ನೆಲಕ್ಕೆ ತಾಗಿಸುವಂತೆ ನಾನು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಎ ಗುಂಪಿನ ಈ 6 ಆಸನಗಳ ಬಗ್ಗೆ ನಮಗೆ ಮಾಹಿತಿ ಇರಲಿ. ಇನ್ನು B ಗುಂಪಿನ ಪೂರ್ಣಚಕ್ರಾಸನ, ಕುಕ್ಕುಟಾಸನ, ಗರ್ಭಾಸನ, ಬಕಾಸನ, ಭೂನಮನಾಸನ ಮತ್ತು ಪೂರ್ಣ ಶಲಭಾಸನ, ಈ 6 B ಗುಂಪಿನ ಆಸನಗಳಾಗಿರ್ತವೆ. ಇನ್ನು C ಗುಂಪಿನ ಆಸನದಲ್ಲಿ ಸಂಖ್ಯಾಸನ, ವ್ಯಾಘ್ರಾಸನ, ಊರ್ಧ್ವ ಕುಕ್ಕುಟಾಸನ,
ಉತ್ತಿತ ಟಿಟಿಭಾಸನ, ಶೀರ್ಷಾಸನ ಮತ್ತು ಉತ್ತಿತ ಪಾದ ಹಸ್ತಾಸನ. ಇವಿಷ್ಟು ನಾವುಗಳು ಈ ಒಂದು ಸ್ಪರ್ಧೆಯಲ್ಲಿ ಕೈಗೊಳ್ಳುವಾಗ ಈ ಒಂದು ಎ ಗುಂಪಿನ, ಬಿ ಗುಂಪಿನ ಮತ್ತು ಸಿ ಗುಂಪಿನ ಆಸನಗಳನ್ನು ಪರಿಗಣನೆಗೆ ತೆಗೆದುಕೊಳ್ತೇವೆ. ಇನ್ನು ಎ ಗುಂಪಿನ ಆಸನಗಳನ್ನು 14 ವರ್ಷ ವಯೋಮಿತಿಯವರು 1 ನಿಮಿಷ ಮತ್ತು 17 ಹಾಗೂ 19 ವಯೋಮಾನದವರು 2 ನಿಮಿಷಗಳವರೆಗೂ ಅಂತಿಮ ಸ್ಥಿತಿಯಲ್ಲಿ ನಿಲ್ಲಬೇಕು. ಇಲ್ಲಿ ನಾವು ಎ ಗುಂಪಿನಿರ್ತಕ್ಕಂಥ ಆಸನಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಆ ಮಗು ಆಸನವನ್ನು ಪ್ರದರ್ಶನ ಮಾಡುವಾಗ 14 ವರ್ಷ ವಯೋಮಾನ ಇದ್ದರೆ ಅವರು 1 ನಿಮಿಷದವರೆಗೆ ಆಸನದ ಭಂಗಿಯಲ್ಲಿ ಇರಬಹುದು, ಅಥವಾ ಅದಕ್ಕಿಂತ ಒಳಗೆ ಅವ್ರ ಪೊಸಿಷನನ್ನು ತೋರಿಸಿ ಅಲ್ಲಿ ಜಡ್ಜ್ಮೆಂಟ್ ನೋಡ್ತಕ್ಕಂಥವ್ರು ಪೊಸಿಷನ್ ಚೆನ್ನಾಗಿ ನೋಡಿದರೆ ಅವರು ರಿಲ್ಯಾಕ್ಸ್ ಅಂತ ಹೇಳ್ತಾರೆ, ಅಲ್ಲಿಗೆ ನಾವು ಬಿಡಬಹುದು. ಕನಿಷ್ಠ 1 ನಿಮಿಷಗಳ ಪೊಸಿಷನ್ ಅವ್ರಿಗೆ ಕಾಲಾವಕಾಶ ಇರ್ತದೆ. ಮತ್ತು 17 ಮತ್ತು 19 ವರ್ಷ ವಯೋಮಾನದವರಿಗೆ 2 ನಿಮಿಷದವರೆಗೂ ಕೂಡ ಅಂತಿಮ ಸ್ಥಿತಿಯಲ್ಲಿ ನಿಲ್ಲಬೇಕು ಅಂತಕ್ಕಂಥ ಒಂದು ಎ ಗುಂಪಿನ ಆಸನದ ಒಂದು ಮಿತಿಯನ್ನು ಇಲ್ಲಿ ಹೇರಲಾಗಿದೆ. ಬಿ ಗುಂಪಿನ ಆಸನವನ್ನು 14 ವಯೋಮಾನದವರು ಅಂದರೆ 14 ವರ್ಷ ವಯಪಟ್ಟಂಥ ಮಕ್ಕಳು 20 ಸೆಕೆಂಡ್ ಮತ್ತು 17 ಮತ್ತು 19 30 ಸೆಕೆಂಡ್ ಅಂತಿಮ ಸ್ಥಿತಿಯಲ್ಲಿ ನಿಲ್ಲಬೇಕು. ಇನ್ನು ಸಿ ಗುಂಪಿನಲ್ಲಿರ್ತಕ್ಕಂಥ 14 ವರ್ಷದವರು 15 ಸೆಕೆಂಡ್, 17 ಮತ್ತು 19 ವರ್ಷದವರು 20 ಸೆಕೆಂಡ್ವರೆಗೆ ಅಂತಿಮ ಸ್ಥಿತಿಯಲ್ಲಿ ನಿಲ್ಲಬೇಕು. ಐಚ್ಛಿಕ ಆಸನಗಳು ಎಲ್ಲ ವಯೋಮಾನದವರಿಗೆ 10 ಸೆಕೆಂಡ್ಗಳು. ನೋಡಿ, ಎ ಬಿ ಸಿ 3 ಆಸನಗಳನ್ನು ಅವರು ಪ್ರದರ್ಶನ ಮಾಡುವಾಗ ಅವರಿಗೆ ಮೊದಲನೇ ಎ ಗುಂಪಿನಲ್ಲಿ 2 ನಿಮಿಷ ಅವಕಾಶ ಇರ್ತದೆ. ಯಾರಿಗೆ 14 ವರ್ಷ ವಯೋಮಾನವರಿಗೆ 1 ನಿಮಿಷ, 17 19ನವರಿಗೆ 2 ನಿಮಿಷ ಈ ಸದಾವಕಾಶ ಅವರಿಗೆ ಸಿಗುತ್ತದೆ. ಇನ್ನು ಬಿ ಗುಂಪಿನ ಆಸನದಲ್ಲಿ 14 ವರ್ಷದವರಿಗೆ 20 ಸೆಕೆಂಡ್, 17 19ರವರಿಗೆ 30 ಸೆಕೆಂಡು, ಸಿ ಗುಂಪಿನವರಿಗೆ 14 ವರ್ಷ ವಯೋಮಾನದವರಿಗೆ 15 ಸೆಕೆಂಡು, 17 ಮತ್ತು 19 ವಯೋಮಾನದವ್ರಿಗೆ 20 ಸೆಕೆಂಡ್ ಈ ರೀತಿ ಸಮಯ ಇದೆ. ಇನ್ನು ಈ 3 ಆಸನಗಳನ್ನು ಹೊರತುಪಡಿಸಿ ಏನು ಮಕ್ಕಳು ಆಯ್ಕೆ ಮಾಡಿಕೊಂಡು ಅಡ್ವಾನ್ಸ್ ಬೆಂಡಿಂಗು, ಐಚ್ಛಿಕ ಆಸನ, ಈ ಅಡ್ವಾನ್ಸ್ ಬೆಂಡಿಂಗ್ ಆಸನ ಆಯ್ಕೆ ಮಾಡ್ಕೊಳ್ತಾರೆ. ಆ 1-2 ಆಸನಗಳನ್ನು ಅವರು 10 ಸೆಕೆಂಡ್ಗಳಲ್ಲಿ ಅವ್ರ ಪೊಸಿಷನನ್ನು ತೋರಿಸ್ಬೇಕಾಗ್ತದೆ. ಅಂದರೆ ಆಸನದ ಭಂಗಿ ತಲುಪಿದ ಮೇಲೆ ಮಿನಿಮಮ್ 10 ಸೆಕೆಂಡ್ ಹೋಲ್ಡಿಂಗ್ನಲ್ಲಿರಬೇಕು. ರಿಲ್ಯಾಕ್ಸ್ ಅಂತ ಹೇಳಿದಾಗ ನಿಧಾನವಾಗಿ, ಅಂದರೆ ಮಗು ಹೇಗೆ ನಿಂತ್ಕೊಂಡು ಆಸನಗಳನ್ನು ಪ್ರದರ್ಶನ ಮಾಡ್ತದೆ ಅಲ್ಲಿ ಯಾವುದೇ ರೀತಿ ಕಷ್ಟಗಳಾಗಬಾರ್ದು, ಕ್ಲಿಷ್ಟಮಯ ಅಂತ ಅಂದ್ಕೊಳ್ಬಾರ್ದು, ನಗುಮುಖದಲ್ಲಿರಬೇಕು. 10 ಸೆಕೆಂಡ್ಗಳ ಕಾಲ ಆಸನವನ್ನು ಅಲ್ಲಿ ಪ್ರದರ್ಶನ ಮಾಡಿ ಅವರು ಮುಂದಿನ ಹಂತಕ್ಕೆ ಹೋಗ್ಬೋದು. ಆಸನದ ಸ್ಪರ್ಧೆ ನಡೆಯುವಾಗ ಎ ಗುಂಪಿನ ಮತ್ತು ಬಿ ಗುಂಪಿನ ಆಸನಗಳನ್ನು ಚೀಟಿ ಎತ್ತುವ ಮೂಲಕ ಆಸನಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗೂ ಸಿ ಗುಂಪಿನ ಆಸನಗಳನ್ನು ಸ್ಪರ್ಧಾಳುಗಳೇ ಒಂದು ಆಸನವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸ್ಪರ್ಧಾಳುಗಳು ಒಟ್ಟು 3 ಆಸನಗಳನ್ನು ಪ್ರದರ್ಶಿಸಬೇಕು. ಪ್ರತ್ಯೇಕವಾದ ಚೀಟಿಯನ್ನು ಬಾಲಕರ ಮತ್ತು ಬಾಲಕಿ ವಿಭಾಗಕ್ಕೆ ಎತ್ತಬೇಕು. ನಾನೀಗ ಆಲ್ರೆಡಿ ಹೇಳಿದಂತೆ ಎ ಬಿ ಆಸನಗಳನ್ನು ನಾವು 2 ಲೋಟಗಳಲ್ಲಿ ಇಟ್ಟಿರ್ತೀವಿ, ಮತ್ತು ಸಿ ಗುಂಪಿನ ಕೂಡ 1 ಲೋಟದಲ್ಲಿ ಇರ್ತಿರ್ತೀವಿ. ಈ ಎ ಗುಂಪಿನ ಮತ್ತು ಬಿ ಗುಂಪಿನ ಆಸನಗಳನ್ನು ಚೀಟಿ ಎತ್ತುವ ಮೂಲಕ ಆಸನಗಳ ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಅಲ್ಲಿ ಬರ್ತಕ್ಕಂಥ ಸ್ಪರ್ಧಾಳುಗಳು ಒಂದೊಂದೇ ಚೀಟಿಯನ್ನು ತಗೊಳ್ಬೇಕು, ಯಾವ ಆಸನ ಬರ್ತದೆ ಅನ್ನೋದು ಹೆಸರು ಹೇಳಬೇಕು, ಆ ಆಸನವನ್ನು ಪ್ರದರ್ಶನಿಸಬೇಕು. ಇನ್ನು ಬಿ ಗುಂಪಿನಲ್ಲಿ ಚೀಟಿ ಎತ್ತಬೇಕು, ಆ 5 ಆಸನಗಳಲ್ಲಿ ಅವ್ರ ಚೀಟಿ ಯಾವುದು ಬರ್ತದೆ ಆ ಆಸನವನ್ನು ಪ್ರದರ್ಶಿಸಬೇಕು. ಆದರೆ ಸಿ ಗುಂಪಿನ ಆಸನಗಳಲ್ಲಿ ಸ್ಪರ್ಧಾಳುಗಳೇ ಒಂದು ಆಸನವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು ಎ ಬಿ ಸಿನಲ್ಲಿ ಸಿ ಗುಂಪಿನ ಆಸನದಲ್ಲಿ ಇರ್ತಕ್ಕಂಥ ಆಸನಗಳನ್ನು ಅವರು ತಾವೇ ಹೇಳಿಕೊಂಡು ಆ ಆಸನದ ಹೆಸರು ಹೇಳಿ ತಮಗೆ ಇಷ್ಟವಾದಂತಹ ತಾವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದಂಥ ಆಸನವನ್ನು ಸಿ ಗುಂಪಿನಲ್ಲಿ ಅವರು ಪ್ರದರ್ಶನ ಮಾಡಬೇಕಾಗ್ತದೆ. ಇನ್ನು 18 ಆಸನಗಳಲ್ಲಿ 3 ಕಡ್ಡಾಯ ಆಸನಗಳನ್ನು ಪ್ರದರ್ಶಿಸುವುದರ ಜೊತೆಗೆ 2 ಇತರೆ ಆಸನಗಳನ್ನು ಸ್ಪರ್ಧಾಳುಗಳು 18 ಆಸನಗಳನ್ನು ಹೊರತುಪಡಿಸಿ ಪ್ರದರ್ಶಿಸಬೇಕು. ಹೀಗೆ ಒಟ್ಟು 5 ಆಸನಗಳನ್ನು ಎಲ್ಲ ಸ್ಪರ್ಧಾಳುಗಳು ಪ್ರದರ್ಶಿಸಬೇಕು. ಪ್ರತಿ ಆಸನಕ್ಕೆ 10 ಅಂಕವನ್ನು ಒಳಗೊಂಡಿರುತ್ತದೆ. ಒಟ್ಟಾರೆಯಾಗಿ ಒಬ್ಬ ಸ್ಪರ್ಧಾಳುಗಳಿಗೆ 50 ಅಂಕ ಈ ಸ್ಪರ್ಧೆಯಲ್ಲಿ ದೊರೆಯುತ್ತದೆ. ಈ 50 ಅಂಕಗಳು ಅತಿ ಹೆಚ್ಚು ಯಾರು ತಗೊಳ್ತಾರೆ ಅವ್ರನ್ನ ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ ಆಯ್ಕೆ ಮಾಡಿ ಮುಂದಿನ ಒಂದು ತಾಲೂಕು ಹಂತದಿಂದ ಜಿಲ್ಲಾ ಹಂತಕ್ಕೆ, ಜಿಲ್ಲಾ ಹಂತದಿಂದ ವಿಭಾಗ ಹಂತಕ್ಕೆ, ವಿಭಾಗದಿಂದ ರಾಜ್ಯ ಹಂತಕ್ಕೆ ನಾವು ಆಯ್ಕೆಯನ್ನು ಮಾಡಿ ಕಳಿಸ್ತೇವೆ. ಇದು ಎಲ್ಲರಿಗೂ ಕೂಡ ಈ ಒಂದು ನಿಯಮಗಳು ಸೇಮ್ ಕಡ್ಡಾಯ. ಅಂದರೆ ಪ್ರಾಥಮಿಕ ವಿಭಾಗದಿಂದ ಪದವಿ ಪೂರ್ವ ಹಂತದವರೆಗೆ ಕೂಡ ಇದೇ ನಿಯಮಗಳನ್ನು, ಇವೇ ಆಸನಗಳನ್ನು ನಾವು ಕಡ್ಡಾಯವಾಗಿ ಪರಿಪಾಲನೆ ಮಾಡಬೇಕಾಗ್ತದೆ. ಅದೇ ಪ್ರಕಾರದಲ್ಲಿ ಮಕ್ಕಳಿಗೆ ನಾವು ಅಭ್ಯಾಸವನ್ನು ಕಲ್ಪಿಸಿಕೊಡ್ಬೇಕು ಅಭ್ಯಾಸ ಮಾಡಲಿಕ್ಕೆ. ಇಲ್ಲಿ ಆಲ್ರೆಡಿ ನಾನು ನಿಮಗೆ ಹೇಳಿದಂಗೆ 18 ಆಸನಗಳಲ್ಲಿ 3 ಆಸನಗಳನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ 2 ಆಸನಗಳನ್ನು ಅವರು ಪ್ರದರ್ಶನ ಮಾಡುವಾಗ ಇಲ್ಲಿ ಎ ಬಿ ಸಿ ಗುಂಪಿನ 18 ಆಸನಗಳನ್ನು ಹೊರತುಪಡಿಸಿ ಎ ಗ್ರೇಡ್ ಮತ್ತು ಬಿ ಗ್ರೇಡಿನ ಇತರೆ ಅಡ್ವಾನ್ಸ್ ಪೆಂಡಿಂಗ್ ಆಸನಗಳನ್ನು ಅವರು ಆಯ್ಕೆ ಮಾಡಿಕೊಂಡು ತಮಗಿಷ್ಟವಾದಂಥ 2 ಆಸನಗಳನ್ನು ಮಾಡಬೇಕು. ಅಲ್ಲಿ ಒಟ್ಟಾರೆ 50 ಅಂಕಗಳಿಗೆ 5 ಆಸನಗಳನ್ನು ಅವರು ಅಭ್ಯಾಸ ಮಾಡಿ ಇಲ್ಲಿ ಪ್ರದರ್ಶನ ಮಾಡಿದಂತಾಗ್ತದೆ. ಅವಶ್ಯಕತೆ ಇದ್ದರೆ ಸಂಘಟಕರು ಸಮಯವನ್ನು ಕಡಿಮೆ ಮಾಡಬಹುದು, ಆದರೆ ಹೆಚ್ಚು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಸಮಯ ಬದಲಾವಣೆ ಮಾಡಿದರೆ ಅದು ಎಲ್ಲ ಸ್ಪರ್ಧೆಗಳಿಗೂ ಅನ್ವಯ ಆಗ್ತದೆ. ನೋಡಿ, ಸ್ಪರ್ಧೆ ಏರ್ಪಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆರ್ಗನೈಸಿಂಗ್ ಸಂಘಟನೆ ಮಾಡಿದಂಥವ್ರಿಗೆ ಅದು ಡಿಪೆಂಡ್ ಆಗಿರುತ್ತದೆ. ಅವರು ಸಮಯವನ್ನು ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡಬಹುದು, ಆದರೆ ಅದು ಮಾಡಿದಂಥ ಬದಲಾವಣೆ ಎಲ್ಲ ಕ್ರೀಡಾಪಟುಗಳಿಗೆ, ಯೋಗ ಕ್ರೀಡಾಪಟುಗಳಿಗೆ ಅದು ಅನ್ವಯಿಸುವಂತಿರಬೇಕು.
ಇನ್ನು ಪ್ರತಿ ಸ್ಪರ್ಧಾಳುವಿಗೆ ಸಿ ಗುಂಪಿನ ಆಸನಗಳು ಮತ್ತು ವೈಯಕ್ತಿಕ ಆಸನಗಳ 3 ಅವಕಾಶಗಳನ್ನು ನೀಡಲಾಗುವುದು. ಆದರೆ ಎ ಮತ್ತು ಬಿ ಗುಂಪಿನ ಆಸನಗಳಿಗೆ ಎರಡೇ ಅವಕಾಶವಿರುವುದಿಲ್ಲ. ನೋಡಿ, ಇಲ್ಲಿ ಸ್ಪರ್ಧಾಳುಗಳು ಸಿ ಗುಂಪಿನ ಆಸನಗಳಿಗೆ, ವೈಯಕ್ತಿಕ ಆಸನಗಳಿಗೆ 3 ಅವಕಾಶಗಳನ್ನು ನೀಡ್ತಾ ಆಗ್ತದೆ. ಅಂದರೆ ಅವನು ಆಸನ ಮಾಡುವಾಗ ಪೊಸಿಷನಲ್ಲಿ ಏನಾದರೂ ಕೂಡ ವ್ಯತ್ಯಾಸ, ಸಡನ್ನಾಗಿ ಬಿದ್ದ ಅಥವಾ ಅವನಿಗೆ ಏನಾದರೂ ತೊಂದರೆಗಳಾಯಿತು ಅಂತ ಹೇಳಿದ್ರೆ ಮತ್ತೆ ಅವನು ಮತ್ತೆ ಒಮ್ಮೆ ಅವನು ರೀಟ್ರಯಲ್ ಮಾಡಿ ಆಸನದ ಭಂಗಿಯನ್ನು ತಲುಪ್ಬೋದು. ಆದರೆ ಆ ಒಂದು ನಿಮಿಷದಲ್ಲೇ ಆ ಮಗು ಮತ್ತೊಮ್ಮೆ ಅಲ್ಲಿ ಪ್ರದರ್ಶನ ಮಾಡಿ ವಿತಿನ್ ಆ ಸಮಯದಲ್ಲೇ ಆಸನಗಳ ಭಂಗಿಯನ್ನು ತಾನು ಮಾಡಿ ತೋರಿಸಬೇಕಾಗ್ತದೆ. ಒಮ್ಮೆ ನಿರ್ಧರಿಸಿದ ಆಸನಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವಂತಿಲ್ಲ. ಅಂಕಗಳು ನಿರ್ಮಾಣ, ಹಿಡಿತ ಮತ್ತು ಸ್ಥಿರತೆಯನ್ನು ಅವಲಂಬಿಸಿರುತ್ತದೆ. ಒತ್ತಡ ಹಾಗೂ ಕಂಪನರಹಿತ ಸ್ಥಿತಿಯನ್ನು ಗಮನಿಸಬೇಕಾಗ್ತದೆ. ಅಂತಿಮ ಸ್ಥಿತಿಯಲ್ಲಿ ಮುಖದ ಮುಗುಳ್ನಗೆ ಮತ್ತು ಮಂದಹಾಸವನ್ನು ಗಮನಿಸಿ ಅಂಕಗಳನ್ನು ನೀಡಲಾಗುವುದು. ನೋಡಿ, ಪ್ರತಿಯೊಂದು ಆಸನವು 10 ಅಂಕಗಳನ್ನು ಹೊಂದಿರ್ತದೆ. ಅವುಗಳನ್ನು ಯಾವ ರೀತಿಯಾಗಿ ಹಂಚಿರ್ತಾರೆ, ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಅಂಕ ಅಂತ ಹಂಚಿರ್ತಾರೆ ಅಂತ ಹೇಳಿದರೆ, ಅಂತಿಮ ಹಂತವನ್ನು ತಲುಪುವ ವಿಧಾನಕ್ಕೆ 1 ಅಂಕ. ಅವನು ನೇರವಾಗಿ ಬಂದು ನಿಂತ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಿ ಒಂದು ಆಸನದ ಭಂಗಿಯನ್ನು ಏನು ಪ್ರದರ್ಶನ ಮಾಡ್ತಾನೆ ಅದಕ್ಕೆ 1 ಅಂಕ ಇರ್ತದೆ. ಅಂದರೆ ನಾವು ಹಾಕುವಂಥ 10 ಅಂಕಗಳು ಈ ವಿಭಾಗಗಳಲ್ಲಿ ಅದು ಡಿವೈಡ್ ಆಗ್ತದೆ. ಅಂತಿಮ ಹಂತಕ್ಕೆ 1 ಅಂಕ, ಆಸನದ ಸರಿಯಾದ ಭಂಗಿಗೆ 4 ಅಂಕ. ಅಂದರೆ ಯಾವ ಆಸನ ಮಾಡಿ ತೋರಿಸ್ತಾನೆ ಆ ಆಸನದ ಅಂತಿಮ ಭಂಗಿ ಕರೆಕ್ಟ್ ಇದ್ದರೆ ಅವನಿಗೆ 4 ಅಂಕಗಳವರೆಗೆ ಕೂಡ ನಾವು ಕೊಡಬಹುದು. ಬಿರುಸುತನ ಮತ್ತು ಕಂಪನ ರಹಿತ ಸ್ಥಿತಿಗೆ 2 ಅಂಕ. ಅವನು ಆಸನದ ಭಂಗಿಯಲ್ಲಿರ್ತಾನೆ, ಯಾವುದೇ ರೀತಿ ಶೇಕ್ ಮಾಡೋದಿಲ್ಲ, ಒಳ್ಳೆಯ ಪರ್ಫೆಕ್ಟ್ ಸ್ಥಿತಿ ಆಸನಕ್ಕೆ ತಲುಪಿರ್ತಾನೆ, ಅವನಿಗೆ ನಾವು 2 ಅಂಕಗಳನ್ನು ಕೊಡಬಹುದು. ಇನ್ನು ಆಸನದ ಅಂತಿಮ ಸಮಯವನ್ನು ಕಾಯ್ದಿರಿಸಿಕೊಳ್ಳೋದಕ್ಕೆ 2 ಅಧಿಕ ಅಂಕಗಳು. ಅವನಿಗೇನು ನಾವು ನಿಗದಿತ ಸಮಯ ಕೊಟ್ಟಿರ್ತೀವಿ ಅಲ್ಲಿವರೆಗೂ ಕೂಡ ಅವನು ಪೊಸಿಷನ್ನಲ್ಲಿದ್ದು ಚೆನ್ನಾಗಿ ಆ ಸಮಯ ಮುಗಿಯೋರಿಗೆ ಕೂಡ ಅದೇ ಆಸನದ ಭಂಗಿಯಲ್ಲಿ ಅವನಿದ್ದಾಗ ಏನಾಗುತ್ತೆ, ಅವನಿಗೆ ಪೂರ್ಣವಾಗಿ ಆಸನದ ಹೋಲ್ಡಿಂಗಲ್ಲಿರುವುದಕ್ಕೆ ಅವನು 2 ಅಂಕಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ. ಮೂಲ ಸ್ಥಿತಿಗೆ ಹಿಂದೆ ಬರುವುದಕ್ಕೆ ಅವನು ಯಾವ ಪೊಸಿಷನಲ್ಲಿರ್ತಾನೆ ಮತ್ತೆ ಅವನು ಹೆಂಗೆ ಬಂದು ನಿಂತ್ಕೊಂಡಿರ್ತಾನೆ ಸ್ಟಾರ್ಟಿಂಗ್ ಪೊಸಿಷನ್ಗೆ ಬರುವಂಥ ಸ್ಥಿತಿ, ಅದಕ್ಕೆ 1 ಅಂಕ. ಒಟ್ಟಾರೆ ಸೇರಿ 10 ಅಂಕಕ್ಕೆ ಅವನು 1 ಆಸನವನ್ನು ಪ್ರದರ್ಶನ ಮಾಡ್ತಾನೆ. ಒಬ್ಬೊಬ್ಬ ವಿದ್ಯಾರ್ಥಿ 5 ಆಸನ ಮಾಡೋದ್ರಿಂದ 50 ಅಂಕಗಳನ್ನು ಪಡ್ಕೊಳ್ತಾನೆ. ಆ 50 ಅಂಕಗಳಲ್ಲಿ ಅಂದರೆ 3 ABC ಗುಂಪಿನ ಆಸನಗಳು, 2 ಅವನಿಗೆ ಬೇಕಾದಂಥ ವೈಯಕ್ತಿಕ ಆಪ್ಷನಲ್ ಆಸನಗಳು. ಆ 50 ಅಂಕಗಳ ಹೆಚ್ಚು ತಗೊಂಡಂಥವ್ರನ್ನ ಮುಂದಿನ ಹಂತಕ್ಕೆ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮತ್ತು ಯೋಗ ಯಾರು ಅಪ್ಸೆಟ್ಟಿಂಗ್ ಮಾಡಲಿಕ್ಕೆ ಬಂದಿರ್ತಾರೆ ಯೋಗದ ಪರಿಣಿತರು ಅವರು ಇದನ್ನು ನಾವು ಗಮನಿಸಬೇಕಾಗ್ತದೆ. ಎ ಗ್ರೇಡಿನ ಆಸನಗಳ ಮತ್ತು ಸೊಂಟದ ಬಾಗುವಿಕೆ ಹಾಗೂ ಸಮತೋಲನವನ್ನು ಒಳಗೊಂಡ ಮತ್ತು ಸಾಹಸಗಳನ್ನು ಒಳಗೊಂಡ ಆಸನಗಳಾಗಿರಬೇಕು. ಉದಾಹರಣೆಗೆ ನಿಂತಿರುವ ವೃಶ್ಚಿಕಾಸನ, ಪೂರ್ಣ ನಟರಾಜಾಸನ. ನೋಡಿ, ಇಲ್ಲಿ ABC ಅಂತಕ್ಕಂಥ ಗುಂಪು, ಇದು ಗ್ರೂಪ್ ಮುಗೀತು. ಇದು ಆದಮೇಲೆ ಎ ಗ್ರೇಡಿನ, ಬಿ ಗ್ರೇಡಿನ, ಸಿ ಗ್ರೇಡಿನ ಆಸನಗಳು ಅಂತೇಳಿ ಡಿವೈಡ್ ಮಾಡಿದಾಗ ಇವು ಆಪ್ಷನಲ್ ಆಸನಗಳನ್ನು, ಅಂದರೆ ಇಲ್ಲಿ 18 ಆಸನಗಳನ್ನು ಹೊರತುಪಡಿಸಿ ಈ ಒಂದು ಹಂತಗಳಲ್ಲಿರ್ತಕ್ಕಂಥ ಆಸನಗಳನ್ನು ಮಗು ಎ ಗ್ರೇಡ್, ಬಿ ಗ್ರೇಡ್ನಲ್ಲಿ ಆಯ್ಕೆ ಮಾಡಿಕೊಂಡು ಅಡ್ವಾನ್ಸ್ ಬೆಂಡಿಂಗ್ ಆಸನವನ್ನು ಪ್ರದರ್ಶನ ಮಾಡಿ ತೋರಿಸ್ಬೇಕು. ಇಲ್ಲಿ ಎಷ್ಟು ಟಫ್ ಆಗಿರ್ತಕ್ಕಂಥ ಆಸನಗಳನ್ನು ಮಕ್ಕಳು ಆಯ್ಕೆ ಮಾಡ್ಕೊಂಡು ಮಾಡ್ತಾರೆ ಅಷ್ಟು ಹೆಚ್ಚು ಅಂಕಗಳನ್ನು ನಾವು ಮಕ್ಕಳಿಗೆ ನೀಡಲಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಅದನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನು ಪ್ರತಿ ಆಸನವನ್ನು 15 ಸೆಕೆಂಡುಗಳವರೆಗೆ ಅಂತಿಮ ಸ್ಥಿತಿಯಲ್ಲಿ ನಿಲ್ಲಬೇಕು. ವಿಭಾಗದವರೆಗೂ ಇದು ಅನ್ವಯವಾಗ್ತದೆ. ಅಂದರೆ ಎಲ್ಲ ವಿಭಾಗದವರೆಗೂ ಕೂಡ ಇದು ಅನ್ವಯಿಸ್ತದೆ. ಪ್ರತಿ ಆಸನವು 15 ಸೆಕೆಂಡ್ ಮಿನಿಮಮ್ ಅವರು ಅಂತಿಮ ಸ್ಥಿತಿಯಲ್ಲಿ ನಿಲ್ಲಲೇಬೇಕಾಗ್ತದೆ. ಇನ್ನು ಅಂಕಗಳನ್ನು 10 ಪ್ರತಿ ಆಸನಕ್ಕೆ ಒಟ್ಟು 50ರಲ್ಲಿ ಯಾವ ರೀತಿಯಾಗಿ ನಾವು ಇಲ್ಲಿ ಹಂಚಿಕೆ ಮಾಡ್ತೀವಿ ಅಂತಂದು ಹೇಳಿದರೆ, ಪ್ರಣವಧ್ವನಿ ಸ್ಪರ್ಧೆಯಲ್ಲಿ ಎಲ್ಲ ಸ್ಪರ್ಧಾಳುಗಳು ಈ ವಿಭಾಗದಲ್ಲಿ ಕಡ್ಡಾಯವಾಗಿರುತ್ತದೆ. 2 ರೇಚಕ ಅಂಕಗಳು ಈ ರೀತಿಯಲ್ಲಿ ಹಂಚಬೇಕು. ಅಂದರೆ ಆಸನಗಳನ್ನು ಮಾಡುವಾಗ ಮಕ್ಕಳು ಯಾವ ರೀತಿಯಾಗಿ ಅಲ್ಲಿ ಉಸಿರಾಟದ ಕ್ರಿಯೆ ಮಾಡ್ತಾ ಆಸನದ ಭಂಗಿಯಲ್ಲಿರ್ತಾರೆ. ಅಂದರೆ 20 ಸೆಕೆಂಡ್ವರೆಗೆ ಇದ್ದರೆ 1 ಅಂಕ ಕೊಡ್ತೀವಿ, 30 ಸೆಕೆಂಡ್ವರೆಗೆ ಇದ್ದರೆ 2 ಅಂಕ, 35 ಸೆಕೆಂಡ್ ಪೊಸಿಷನಲ್ಲಿದ್ದರೆ 3 ಅಂಕ, 40 ಸೆಕೆಂಡಿಗೆ 4 ಅಂಕ, 45 ಸೆಕೆಂಡ್ವರೆಗಿದ್ದರೆ 5 ಅಂಕ. ಅಂದರೆ ಆಸನಗಳನ್ನು ನಾವು ಪೊಸಿಷನಲ್ಲಿದ್ದಾಗ ಮಗುವಿನ ಒಂದು ಸ್ಥಿತಿಯನ್ನು ಗಮನಿಸಬೇಕು. ಆವಾಗ ಈ ರೀತಿಯಲ್ಲಿ ನಾವು ಆಯಾ ಸೆಕೆಂಡಿಗೆ ತಕ್ಕಂತೆ ಅಂಕಗಳನ್ನು, ಅಂದರೆ 90 ಸೆಕೆಂಡ್ ಅಂದರೆ 1.5 ನಿಮಿಷ ಅಲ್ಲಿ ಏನು ನಾವು ಇದು ಮಾಡ್ತಾ ಹೋಗ್ತೀವಿ, ಅಲ್ಲಿ ಒಟ್ಟು ನಾವು ಆಸನಕ್ಕೆ ಪೊಸಿಷನ್ನಿಗೆ ಕೊಟ್ಟಂಥ ಸಮಯಕ್ಕನುಗುಣವಾಗಿ ಅಂಕಗಳನ್ನು ವಿಭಾಗಿಸಿ ನೀಡಬೇಕು. ಇನ್ನು ಆಟಿಸ್ಟಿಕ್ ಯೋಗದ ಸ್ಪರ್ಧೆಯಲ್ಲಿ, ಈ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು 8ರಿಂದ 10 ಆಸನಗಳನ್ನು ಅಂದರೆ 2.5 ನಿಮಿಷದಲ್ಲಿ ಪ್ರದರ್ಶಿಸಬೇಕು. ಈ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ವೈವಿಧ್ಯಾಸನಗಳನ್ನು ಮಾಡಿ ತೋರಿಸಬೇಕು.
ಮುಂದೆ ಬಾಗುವ ಆಸನ, ಸಮತೋಲನ ಮುಂದೆ ಮತ್ತು ಹಿಂದೆ ಮಲಗಿ ಮಾಡುವ ಆಸನ, ಕುಳಿತು ಮಾಡುವ ಆಸನ 4 ದಿಕ್ಕಿಗೂ ಮ್ಯೂಸಿಕ್ನೊಂದಿಗೆ ಮಾಡಬೇಕು. ನೋಡಿ ಇಲ್ಲಿ ನಾವು ಈ ಒಂದು ಆರ್ಟಿಸ್ಟಿಕ್ ಯೋಗಕ್ಕೆ ಮ್ಯೂಸಿಕಲ್ ಯೋಗ ಅಂತ ಕರಿತೀವಿ. 2.5 ನಿಮಿಷದ ಒಂದು ಮ್ಯೂಸಿಕ್ಕನ್ನು ಹಾಕ್ಕೊಂಡು ಮಕ್ಕಳು ಅದರಲ್ಲಿ ಎಷ್ಟು ಸಾಧ್ಯತೆ ಆಗ್ತದಷ್ಟು ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗ್, ಮುಂದೆ ಬಾಗುವುದು, ಹಿಂದೆ ಬಾಗುವುದು, ಕುಳಿತು ಮಾಡುವ, ನಿಂತು ಮಾಡುವ ಆಸನಗಳನ್ನು ಅತಿ ಹೆಚ್ಚು 2.5 ನಿಮಿಷಗಳಲ್ಲಿ ಅತಿ ಹೆಚ್ಚು ಅಡ್ವಾನ್ಸ್ ಚೆನ್ನಾಗಿರ್ತಕ್ಕಂಥ ಬೆಂಡಿಂಗ್ ಆಸನಗಳನ್ನು ಯಾರು ಮಾಡ್ತಾರೋ ಆ ಮ್ಯೂಸಿಕ್ನೊಂದಿಗೆ ಅವ್ರನ್ನ ನಾವು ಒಬ್ಬರನ್ನು ಒಂದು ತಾಲೂಕಿನಿಂದ, ಒಬ್ಬರನ್ನು ಒಂದು ಜಿಲ್ಲೆಯಿಂದ, ಒಬ್ಬರನ್ನು ಒಂದು ವಿಭಾಗದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಈ ಒಂದು ಆರ್ಟಿಸ್ಟಿಕ್ ಯೋಗ ಸ್ಪರ್ಧೆಯಲ್ಲಿ. ಪ್ರತಿ ವಿಭಾಗಕ್ಕೆ ಒಬ್ಬ ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸಬಹುದು. ಬಾಲಕ ಮತ್ತು ಬಾಲಕಿ ಪ್ರತ್ಯೇಕವಾಗಿರ್ತದೆ ಈ ಒಂದು ಆರ್ಟಿಸ್ಟಿಕ್ ಯೋಗ. ಪ್ರತಿ ಮೇಲೆ ತೋರಿಸಿದ ವಿವಿಧ ಭಂಗಿಗಳು ಕಡ್ಡಾಯವಾಗಿ ಮಾಡಬೇಕು. ಆಸನ ಮತ್ತು ದೇಹದ ಚಲನೆಯು ಮ್ಯೂಸಿಕ್ಕಿಗೆ ತಕ್ಕಂತೆ ಇರಬೇಕು. ಮ್ಯೂಸಿಕ್ ಮತ್ತು ಇತರೆ ಸಲಕರಣೆಗಳನ್ನು ಕ್ರೀಡಾಳುಗಳೇ ತರಬೇಕು. ಒಂದು ವೇಳೆ 2.5 ನಿಮಿಷಕ್ಕಿಂತ ಹೆಚ್ಚು ಸಮಯ ಪ್ರದರ್ಶನ ನೀಡಿದಲ್ಲಿ ಪ್ರತಿ ತೀರ್ಪುಗಾರರಿಂದ 1 ಅಂಕ ಕಡಿತಗೊಳಿಸಲಾಗುವುದು. ಆದರೆ ಒಟ್ಟು ಗಳಿಸಿದ ಅಂಕದಲ್ಲಿ 5 ಅಂಕ ಕಡಿಮೆ ಮಾಡಲಾಗುವುದು. ಕ್ರೀಡಾಳುಗಳು ಪ್ರತಿ ಆಸನದ ಚಲನೆಯನ್ನು ಅಂತಿಮ ಸ್ಥಿತಿಯಲ್ಲಿ ನಿಲ್ಲುವ ಮೂಲಕ ವ್ಯಕ್ತಗೊಳಿಸಬೇಕು. ನೋಡಿ ಇಲ್ಲಿ ಈಗ ಈ ಒಂದು ಆರ್ಟಿಸ್ಟಿಕ್ ಯೋಗದಲ್ಲಿ ನಾವುಗಳಿಗೆ ಸೂಚಿಸಿದಂತೆ 2.5 ನಿಮಿಷದಲ್ಲಿ ಮೇಲೆ ಕೊಟ್ಟಂಥ ಮಾಹಿತಿಯಂತೆ ಬಾಲಕ ಬಾಲಕಿಯರು ಪ್ರತ್ಯೇಕವಾಗಿ ಆಸನಗಳನ್ನು ಪ್ರದರ್ಶನ ಮಾಡಬೇಕಾಗ್ತದೆ. ಆ ಆಸನಗಳು ಮ್ಯೂಸಿಕ್ಕಿಗೆ ತಕ್ಕಂತೆ ಅಲ್ಲಿ ನಾವು ಹೋಲ್ಡಿಂಗ್ ಮಾಡಿ ಬ್ಯಾಲೆನ್ಸನ್ನು ಮಾಡಿಕೊಂಡು ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು. ಇದಕ್ಕೆ ಬೇಕಾದಂಥ ಮ್ಯೂಸಿಕ್ ಸಲಕರಣೆಗಳನ್ನು ಮಕ್ಕಳೇ ತರಬೇಕು. ಒಂದು ವೇಳೆ 2.5 ನಿಮಿಷಕ್ಕಿಂತ ಹೆಚ್ಚು ಏನಾದರೂ ಸಮಯ ತೆಗೆದುಕೊಂಡು ಮ್ಯೂಸಿಕ್ಕಿಗೆ ತಕ್ಕಂಗೆ ಸಮಯ ವ್ಯರ್ಥ ಮಾಡ್ತಾ ಮುಂದುವರಿಸ್ತಾ ಹೋದರೆ ಅಲ್ಲಿ ತೀರ್ಪುಗಾರರಿಂದ ಪ್ರತಿ ಒಂದು ಅಂಕವನ್ನು ಹೆಚ್ಚು ಸಮಯಕ್ಕೆ ಕಡಿತಗೊಳಿಸಲಾಗ್ತದೆ ಅಂತಕ್ಕಂಥದ್ದು ಕೂಡ ಮಕ್ಕಳಿಗೆ ನಾವು ತಿಳಿಸಬೇಕಾಗ್ತದೆ. ಇನ್ನು ಈ ಒಂದು ಹೊಸ ನಿಯಮದ ಪದಕಗಳ ಗೋಶ್ವಾರೆ ಈ ಕಂಡಂತಿದೆ. ಈಗ ನೋಡಿ ಆಲ್ರೆಡಿ ಒಬ್ಬ ಯೋಗಪಟು ಯಾವುದೇ ಒಂದು ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬೇಕು. ಗುಂಪು ಸ್ಪರ್ಧೆಯಲ್ಲಿರ್ತಕ್ಕಂಥವ್ರು ಮ್ಯೂಸಿಕಲ್ ಯೋಗಕ್ಕೆ ಬರಲ್ಲ. ಹಾಗಾಗಿ ಒಬ್ಬರು ಒಂದರಲ್ಲಿರಬೇಕು. ಗುಂಪು ಸ್ಪರ್ಧೆ ತಂಡ ಪ್ರಶಸ್ತಿಗಾಗಿ ಬಾಲಕಿಯರು 30, ಸೀನಿಯರ್ಸ್ 30, ಬಾಲಕರು 30 ಇದು ರಾಜ್ಯ ಮಟ್ಟದಲ್ಲಿ. ವೈಯಕ್ತಿಕ ಸ್ಪರ್ಧೆ ನಿರ್ದಿಷ್ಟಪಡಿಸಿದ ಪ್ರಕಾರ 6 ವೈಯಕ್ತಿಕ ಅಥ್ಲೆಟಿಕ್ಸ್ ಯೋಗ 6 ಅದು 6 ಬಾಲಕರು 6 ಸೀನಿಯರ್ಸು ಇವೆಲ್ಲ 6 ಆಗ ಆರ್ಟಿಸ್ಟಿಕ್ಕು ಯೋಗ ಸ್ಪರ್ಧೆ ಅದು ಕೂಡ 6 ಉತ್ತಮರಲ್ಲಿ ಉತ್ತಮ ಸ್ಪರ್ಧೆ ಹೌದು ಎಲ್ಲ ವಿಭಾಗದಿಂದ ಅಲ್ಲಿ ಸೇರಿ 2 ಈ ರೀತಿ ಒಟ್ಟು 50 ಬಾಲಕಿಯರ 50 ಸೀನಿಯರ್ಸ್ 50 ಬಾಲಕರು 50. ಇಲ್ಲಿ ಏನಾಗುತ್ತೆ ನಾವು ಸ್ಪರ್ಧೆಗಳನ್ನು ಏರ್ಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತೀವಿ. ಯಾಕಂದರೆ ಅತಿ ಹೆಚ್ಚು ಸ್ಪರ್ಧೆಗಳು ಏರ್ಪಟ್ಟಾಗ ಅಲ್ಲಿ ನಾವು ಸಮಯವನ್ನು ನಿಗದಿಗೊಳಿಸಿಕೊಂಡು ಈ ರೀತಿ ಉತ್ತಮ ರೀತಿಯಲ್ಲಿರ್ತಕ್ಕಂಥವರನ್ನು ಆಯ್ಕೆ ಮಾಡಿ ಮುಂದಿನ ಹಂತಕ್ಕೆ ಕಳಿಸ್ಕೊಡ್ಬೇಕಾಗಿರ್ತದೆ. ಇನ್ನು ಅಂತಿಮ ಹಂತದ ಸ್ಪರ್ಧೆಯ ನಿಯಮಗಳು. ಸ್ಪರ್ಧಿಗಳು ABC ಗುಂಪಿನ 5 ಆಸನಗಳನ್ನು ತೀರ್ಪುಗಾರರ ಸೂಚನೆಯಂತೆ ಪ್ರದರ್ಶನ ಮಾಡಬೇಕು. ಆದರೆ ಒಂದು ಗುಂಪಿನಲ್ಲಿ 2 ಆಸನಗಳಿಗಿಂತ ಹೆಚ್ಚಿರಬಾರದು. ಮತ್ತು ಪೂರ್ವಭಾವಿ ಸುತ್ತಿನಲ್ಲಿ ನೀಡಿದ ಆಸನಗಳನ್ನು ಪುನರಾವರ್ತನೆ ಆಗಬಾರ್ದು. ಇದರ ಜೊತೆಗೆ ಐಚ್ಛಿಕ ಆಸನಗಳನ್ನು ಪ್ರದರ್ಶಿಸಬೇಕು. ಅಂತಿಮ ಹಂತದ ಸ್ಪರ್ಧೆಯಲ್ಲಿ ಸೂರ್ಯ ನಮಸ್ಕಾರದ 3 ಆಸನಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ಇಲ್ಲಿ ಸ್ಪರ್ಧೆ ಹೆಚ್ಚು ಆದಾಗ ಸೂರ್ಯ ನಮಸ್ಕಾರದ 3 ಆಸನಗಳನ್ನು ನಮಸ್ಕಾರ ಸ್ಥಿತಿ, ಊರ್ಧ್ವಾಸನ, ಹಸ್ತಪಾದಾಸನ ಅಂಕಗಳನ್ನು ಈ ಕೆಳಗಿಂತೆ ವಿಭಜಿಸುವುದು. ಶರೀರದ ಅಂಗವಿನ್ಯಾಸಕ್ಕೆ 3 ಅಂಕ, ಫಾರ್ವರ್ಡ್ ಬೆಂಡಿಂಗ್ ಮುಂದಕ್ಕೆ ಬಾಗುವುದಕ್ಕೆ 3 ಅಂಕ, ಹಿಂದಕ್ಕೆ ಬಾಗುವುದಕ್ಕೆ 3 ಅಂಕ, ಯೋಗದ ಉಡುಪು ಅಂದರೆ ಡ್ರೆಸ್ ಕೋಡ್ಗೆ 1 ಅಂಕ. ಈ ರೀತಿ ನಾವು ಅಂತಿಮ ಹಂತದ ಸ್ಪರ್ಧೆಯ ನಿಯಮಗಳು ಇವುಗಳನ್ನು ನಾವು ಅಂದರೆ ಒಂದು ಗುಂಪಿನಲ್ಲಿ 2 ಆಸನಗಳಿಗಿಂತ ಹೆಚ್ಚು ಇರತಕ್ಕಂಥ ಪೂರ್ವ ಸುತ್ತಿನಲ್ಲಿ ನೀಡಿದ ಆಸನಗಳನ್ನು ಪುನರಾವರ್ತನೆ ಆಗದಂತೆ ನಾವು ಸೂರ್ಯ ನಮಸ್ಕಾರವನ್ನು ಇದ್ರ ಜೊತೆಗೆ ಐಚ್ಛಿಕವಾಗಿ ಅವರಿಗೆ ಆಸನಗಳನ್ನು ಪ್ರದರ್ಶಿಸಲಿಕ್ಕೆ ಅವ್ರಿಗೆ ಹೇಳಬೇಕಾಗ್ತದೆ ಮಕ್ಕಳಿಗೆ. ಇನ್ನು ವೈಯಕ್ತಿಕ ಚಾಂಪಿಯನ್ ಸ್ಪರ್ಧೆಯನ್ನು ಪ್ರತ್ಯೇಕವಾಗಿ ಸಂಘಟಿಸ್ತಕ್ಕಂಥ ಪ್ರಥಮ ಸುತ್ತಿನಲ್ಲಿ ಉತ್ತಮ ಸಾಧನೆ ತೋರಿದ 10 ಮಂದಿನ ಅಂತಿಮ ಹಂತಕ್ಕೆ ಆಯ್ಕೆ ಮಾಡ್ತಕ್ಕಂಥದ್ದು ಇಲ್ಲಿ ಅವಕಾಶ ಇರುತ್ತದೆ. ಉತ್ತಮರಲ್ಲಿ ಅತ್ಯುತ್ತಮರು ಅಂತ ಹೇಳಿದರೆ ಪ್ರತಿ ವಿಭಾಗವು ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿದ ಯೋಗಪಟುಗಳನ್ನು ತೀರ್ಪುಗಾರ ಸೂಚಿಸಿದ 3 ಆಸನಗಳನ್ನು ಪ್ರದರ್ಶಿಸಬೇಕು. ವೈಯಕ್ತಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನಕ್ಕೆ 5 ಅಂಕ, ದ್ವಿತೀಯ ಸ್ಥಾನ ಗಳಿಸಿದರೆ 3 ಅಂಕ, ತೃತೀಯ ಸ್ಥಾನ ಗಳಿಸಿದರೆ 2 ಅಂಕಗಳು, ವಿಜೇತ ತಂಡಕ್ಕೆ 10 ಅಂಕಗಳು, ದ್ವಿತೀಯ ಸ್ಥಾನ ಗಳಿಸಿದವರಿಗೆ 6 ಅಂಕ, ತೃತೀಯ ಸ್ಥಾನ ಗಳಿಸಿದರೆ 4 ಅಂಕಗಳನ್ನು ನೀಡಿ ಚಾಂಪಿಯನ್ ಪಡೆದ ರಾಜ್ಯವನ್ನು ಗುರುತಿಸುವುದು. ಇದು SGFI ಆಗಿರೋದ್ರಿಂದ ಇದು ರಾಷ್ಟ್ರವ್ಯಾಪಿ ಭಾಗವಹಿಸ್ತಕ್ಕಂತಹ ಎಲ್ಲ ರಾಜ್ಯಗಳ ಒಟ್ಟಾರೆ ಯೋಗ ಕ್ರೀಡಾಪಟುಗಳನ್ನು ಇದು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಅಥ್ಲೆಟಿಕ್ ಯೋಗ ಸ್ಪರ್ಧೆಯಲ್ಲಿ
ಇಲ್ಲಿ ಇನ್ನೊಂದನ್ನು ನಾವು ಗಮನಿಸಬೇಕು. ವೈಯಕ್ತಿಕ ಅಥ್ಲೆಟಿಕ್ ಯೋಗ ಸ್ಪರ್ಧೆ, ಕಲಾತ್ಮಕ ಮತ್ತು ಆರ್ಟಿಸ್ಟಿಕ್ ಯೋಗ ಸ್ಪರ್ಧೆ, ತಾಳಬದ್ಧ ಅಂದರೆ ಮ್ಯೂಸಿಕಲ್ ಯೋಗ. ಗರ್ಲ್ಸು, ಸೀನಿಯರ್ಸು, ಬಾಯ್ಸು ಎಲ್ಲ ಕೂಡ ವಿಭಾಗದಲ್ಲಿ 6 ಜನ ಒಟ್ಟಾರೆಯಾಗಿ ನಿಂತು ಮಾಡ್ತಕ್ಕಂಥ ವೃಶ್ಚಿಕಾಸನ, ನಟರಾಜಾಸನ, ತ್ರಿಪುರಾಸನ, ಉತ್ತಿತ ದ್ವಿಪಾದದ ಕಂದರಾಸನ, ನಿಂತು ಲಿಖರಾಸನ, ಧ್ವಜಾಸನ, ಕಂದಪೀಡಾಸನ, ಉತ್ತಿತ ದ್ವಿಪಾದ ಕಂದಾಸನ, ಸ್ತಂಭ ಶೀರ್ಷಾಸನ. ಈ ಒಂದು ಆಸನಗಳು ಸಂಪೂರ್ಣವಾಗಿ ಮ್ಯೂಸಿಕ್ಗೆ ತಕ್ಕಂತೆ ಭಾಳ ಅದ್ಭುತವಾಗಿರ್ತಕ್ಕಂಥ ಬೆಂಡಿಂಗನ್ನು ಒಳಗೊಂಡಂಥವು ಇರ್ತವೆ. ಹಾಗಾಗಿ ನಾವುಗಳು ಇವುಗಳನ್ನು ನೋಡುವಾಗ ಸ್ವಲ್ಪ ಗಮನಿಸಬೇಕಾಗ್ತದೆ. ಇನ್ನು ಬಿ ಗ್ರೇಡಿನ ಆಸನವು ಕೇವಲ ಸ್ಥಿತಿಸ್ಥಾಪಕವನ್ನು ಹೊಂದಿದ್ದು ಸಮತೋಲನ ರಹಿತ ಆಸನಗಳು. ಅಂದರೆ ಸಿ ಗ್ರೇಡಿನ ಆಸನವು ಇತರ ಸುಲಭದ ಆಸನಗಳು. ಎ ಗ್ರೇಡಿನ ಆಸನಗಳ 10 ಅಂಕಗಳು, ಬಿ ಗ್ರೇಡ್ ಆಸನಗಳಿಗೆ 8 ಅಂಕಗಳು ಮತ್ತು ಸಿ ಗ್ರೇಡಿನ ಆಸನಗಳಿಗೆ 6 ಅಂಕಗಳನ್ನು ನೀಡಬೇಕು. ಅಂದರೆ ಮಕ್ಕಳನ್ನು ನಾವು ABC ಗುಂಪನ್ನು ಹೊರತುಪಡಿಸಿ ABC ಗ್ರೇಡ್ಗಳನ್ನು, ಅಂದರೆ ಆಯಾ ಗ್ರೇಡ್ಗಳಲ್ಲಿ ಹ್ಯಾಂಡ್ ಬ್ಯಾಲೆನ್ಸು, ಲೆಗ್ ಬ್ಯಾಲೆನ್ಸು, ಈ ಥರ ಪೊಸಿಷನ್ಗಳನ್ನು ಇದನ್ನು ಮಾಡಿ ಇಲ್ಲಿ ಇವನ್ಗಳು ಕೊಡಲಾಗಿದೆ. ಇನ್ನು ಬಿ ಗ್ರೇಡಿನ ಆಸನ ಏನಾದರೂ ಮಕ್ಕಳು ಮಾಡಿದರೆ ಆ ಒಂದು ಎ ಗ್ರೇಡ್ನವರಿಗೆ 10 ಅಂಕ ಕೊಡಬೇಕು. ಬಿ ಗ್ರೇಡ್ ಆಸನಗಳನ್ನು ಮಾಡಿದರೆ 10ಕ್ಕೆ 8 ಕೊಡಬೇಕು. ಇಲ್ಲಿ ಎ ಗ್ರೇಡಿಗೆ ಯಾಕಂದರೆ ಅವು ಭಯಂಕರ ಅಡ್ವಾನ್ಸ್ ಬೆಂಡಿಂಗ್ ಆಸನ ಇರೋದ್ರಿಂದ 10ಕ್ಕೆ 10 ಅಂಕಗಳನ್ನು ಕೊಡಲಿಕ್ಕೆ ಅವಕಾಶ ಇರ್ತದೆ. ಇನ್ನು ಸಿ ಗ್ರೇಡಿನ ಆಸನಗಳನ್ನು ಮಾಡಿದರೆ ಅಪ್ ಟು 6 ಅಂಕಗಳವರೆಗೆ ಕೂಡ ನಾವು ಅವ್ರನ್ನ ಪೊಸಿಷನಿಗೆ ತಕ್ಕಂತೆ ನಾವು ತೀರ್ಪುಗಾರರ ಆ ಕಮಿಟಿಗೆ ಬಿಟ್ಟಿರ್ತದೆ. ಅದನ್ನು ನಾವು ನೋಡಿ ಅಂಕಗಳನ್ನು ನೀಡಬೇಕಾಗ್ತದೆ. ಇಲ್ಲಿ ಒಂದು ಸಂಘಟನೆ ಅಂತ ಹೇಳಿದರೆ, ಯೋಗದ ಸಂಘಟನೆಯಲ್ಲಿ ಈ ಕೆಳಗಂಡಂತಹ ಸಂಘಟನಾ ತೀರ್ಪುಗಾರರನ್ನು ವ್ಯವಸ್ಥೆ ಮಾಡಬೇಕಾಗ್ತದೆ. ಸಂಘಟನಾಕಾರರು, ಮುಖ್ಯ ತೀರ್ಪುಗಾರರೊಬ್ಬರು, ತೀರ್ಪುಗಾರರು ಅಂದರೆ 4 ವಿಭಾಗದಲ್ಲಿ 4 ಜನ ಅಂಕ ನಿರ್ಣಾಯಕರು, ಎಲ್ಲ ಒಂದು ತೀರ್ಪುಗಾರರು ಹಾಕಿದಂಥ ಅಂಕಗಳನ್ನು ಸಂಗ್ರಹಿಸಿ ಅಲ್ಲಿ ಒಟ್ಟು ಕೂಡಿಸಿ ಬರೀತಕ್ಕಂಥ ಅಂಕ ನಿರ್ಣಾಯಕರು, ಒಬ್ಬರು ಸಮಯ ಪಾಲಕರು. ಯಾಕೆಂದರೆ ಮಕ್ಕಳಿಗೆ ನಾವು ಎ ಗುಂಪು, ಬಿ ಗುಂಪು, ಸಿ ಗುಂಪಿಗೆ ಇಲ್ಲಿ ಸಮಯ ನಿಗದಿಗೊಳಿಸಿರೋದ್ರಿಂದ ಸ್ಟಾಪ್ ವಾಚ್ನಲ್ಲಿ ಆ ಮಗು ಯಾವ್ಯಾವ ಹಂತದಲ್ಲಿ ಯಾವ ಪೊಸಿಷನಿಗೆ ಹೋಗುವಾಗ ಎಷ್ಟು ಸಮಯ ತೆಗೆದುಕೊಳ್ಳದೆ ಅಂತಕ್ಕಂಥ ಟೈಮ್ ಕೀಪರನ್ನು ಕೂಡ ಒಬ್ಬರು ಇರಬೇಕು. ಒಟ್ಟಾರೆಯಾಗಿ 7 ಜನ ತೀರ್ಪುಗಾರರು ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಈ ರೀತಿ ನಾವು ಸಂಘಟನೆ ಮಾಡ್ತಕ್ಕಂಥವ್ರು ಇದನ್ನು ಗಮನಿಸಿ ತೀರ್ಪುಗಾರನ, ಅಂದರೆ ಯೋಗದ ಬಗ್ಗೆ ಪರಿಪೂರ್ಣ ಜ್ಞಾನ ಇರತಕ್ಕಂಥ ಅಥವಾ ಯೋಗದಲ್ಲಿ PG ಡಿಪ್ಲೊಮಾ ಇನ್ ಯೋಗ, MS ಇನ್ ಯೋಗ ಅಥವಾ ನಾವು ಇಲಾಖೆಯಿಂದ ನಡೆಸ್ತಕ್ಕಂಥ ಅನೇಕ ಒಂದು ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸ್ತಕ್ಕಂಥ ರಾಜ್ಯ ಮಟ್ಟದ ಸಂಪನ್ಮೂಲಗಳು MRPಗಳಾಗ್ಬೋದು. ಒಟ್ಟು ಯೋಗದ ಬಗ್ಗೆ ಪರಿಪೂರ್ಣ ಜ್ಞಾನ ಇದ್ದಂಥವರಾದರೆ ಆಸನಗಳನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಿ ಅಲ್ಲಿ ಅನ್ಯಾಯವಾಗದೆ ಮಕ್ಕಳನ್ನು ನಿಗದಿತವಾಗಿ ಯಾರು ಅರ್ಹತೆ ಇರ್ತಾರೆ ಅವ್ರನ್ನ ನಾವು ತಾಲೂಕು ಹಂತದಿಂದ ಜಿಲ್ಲಾ ಹಂತಕ್ಕೆ, ಜಿಲ್ಲಾ ಹಂತದಿಂದ ವಿಭಾಗ ಹಂತಕ್ಕೆ, ವಿಭಾಗ ಹಂತದಿಂದ ರಾಜ್ಯ ಹಂತಕ್ಕೆ ನಾವು ಭಾಳ ಸರಳವಾಗಿ ಉತ್ತಮ ಕ್ರೀಡಾಪಟುಗಳನ್ನು ನಾವು ಕಳಿಸ್ಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ. ಹಾಗಾಗಿ ಎಲ್ಲ ನಮ್ಮ ದೈಹಿಕ ಶಿಕ್ಷಕ ಬಂಧುಗಳು ಇದ್ರ ಕಡೆಗೆ ಗಮನವನ್ನು ಹರಿಸಿ ಇತರೆ ಕ್ರೀಡೆಗಳಂತೆ ಈ ಒಂದು ಯೋಗ ಸ್ಪರ್ಧೆಗಳು ಕೂಡ ನಡೀತಕ್ಕಂಥದ್ದನ್ನು ನಾವುಗಳು ಸಂಘಟನೆ ಮಾಡೋಣ. ಹೆಚ್ಚು ಮಕ್ಕಳು ಇವತ್ತು ಯೋಗದ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆ ರೀತಿ ಮಾರ್ಗದರ್ಶನ ಕೊಡೋಣ. ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಮಕ್ಕಳ ನೈತಿಕ, ಭಾವನಾತ್ಮಕ ಮತ್ತು ಮೈಂಡ್ ಕಾನ್ಸಂಟ್ರೇಷನ್ ಕೂಡ ಡೆವಲಪ್ ಆಗ್ತದೆ. ಮಕ್ಕಳಲ್ಲಿ ಒಳ್ಳೆಯ ಒಂದು ಮನೋಭಾವನೆ ಬೆಳೀತದೆ. ಹಾಗಾಗಿ ಮಕ್ಕಳನ್ನು ಸಂಪೂರ್ಣವಾಗಿ ನಾವು ಒಳ್ಳೆಯವರನ್ನಾಗಿಸಲಿಕ್ಕೆ ಇತರೆ ಕ್ರೀಡೆಗಳ ಜೊತೆಗೆ ಯೋಗ ಒಂದು ಕ್ರೀಡೆಯಾಗಿ ಈಗ ಏನು ಸೇರ್ಪಡೆಗೊಂಡಿದೆ. ಹಾಗಾಗಿ ಈ ಒಂದು ಯೋಗ ಕ್ರೀಡೆಯನ್ನು ಕೂಡ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡೋಣ, ಶಾಲೆಯಲ್ಲಿ ಇದನ್ನು ಅಭಿವೃದ್ಧಿಗೊಳಿಸೋಣ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಈ ಅಥ್ಲೆಟಿಕ್ ಯೋಗಾಸನದ ಅಂಕಪಟ್ಟಿ ಮತ್ತು ಆರ್ಟಿಸ್ಟಿಕ್ ಯೋಗಾಸನದ ಅಂಕಪಟ್ಟಿ ಮಾದರಿ ಇದೆ. ಇದನ್ನೇ ತಾವುಗಳು ಸಂಘಟನೆ ಮಾಡ್ತಕ್ಕಂಥವ್ರು ಪ್ರಿಂಟೌಟನ್ನು ತಗೊಂಡು ಪ್ರತ್ಯೇಕವಾಗಿ ಕಟ್ ಮಾಡಿ ಈ ರೀತಿ ಏನು ಮೇಲೆ ನಾನು ವಿವರಣೆ ಕೊಟ್ಟಿದ್ದೀನಿ ಆ ಪ್ರಕಾರ ಅಂಕಗಳನ್ನು ಹಾಕಲಿಕ್ಕೆ ಇಲ್ಲಿ ಅವಕಾಶ ಇದೆ. ಒಂದೊಂದು ಪಟ್ಟಿಯಲ್ಲಿ 5 ಜನರ ಒಂದು ಹೆಸರನ್ನು ಬರಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನೀವು ಅಲ್ಲಿ ಯಾವ್ಯಾವ ರೀತಿಯ ಹಂತದ ಒಂದು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಅಲ್ಲಿ ಇದು ಮಾಡ್ತಾ ಹೋಗ್ತೀರಿ. ನೀವು ಚೆಸ್ಟ್ ನಂಬರ್ ಕೊಟ್ಟಿದ್ದರೆ ಅಲ್ಲಿ ಅವರ ಹೆಸರನ್ನು ಅಥವಾ ಚೆಸ್ಟ್ ನಂಬರನ್ನು ಹಾಕ್ಕೊಳ್ಬೋದು. ಯಾವ ವಿಭಾಗ ಅಥವಾ ಯಾವ ತಾಲೂಕು ಅಂತಕ್ಕಂಥದ್ದನ್ನು, ಇದು ಬಾಲಕರ ವಿಭಾಗ, ಬಾಲಕಿಯರ ವಿಭಾಗ, ಅಂಡರ್ 14, ಅಂಡರ್ 17, ಅಂಡರ್ 19 ಈ ರೀತಿ ಎಲ್ಲದನ್ನು ಇಲ್ಲಿ ಮೆನ್ಷನ್ ಮಾಡಿಕೊಂಡು ಮುಖ್ಯ ತೀರ್ಪುಗಾರರು, ಸಮಯ ಪಾಲಕರು ಮತ್ತು ಅಂಕ ನಿರ್ವಾಹಕರು ಕೆಳಗಡೆ ಕೊನೆಗೆ ಸೈನ್ ಹಾಕಬೇಕು. ಈ ರೀತಿಯಲ್ಲಿ ನೀವೆಲ್ಲರೂ ಕೂಡ ಸೇರಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಯೋಗ ಕ್ರೀಡೆಯಲ್ಲಿ ಮಕ್ಕಳು ಭಾಗವಹಿಸುವಂತೆ ಶ್ರಮ ವಹಿಸೋಣ. ಯಾಕಂದರೆ ಇವತ್ತು ಕರ್ನಾಟಕ ಅನ್ನುವಂಥದ್ದು ಇಡೀ ರಾಜ್ಯದ ಒಂದು ನಮ್ಮ ದೇಶದಲ್ಲಿನೇ ಒಳ್ಳೆಯ ಉತ್ತಮ ರೀತಿಯಾದಂತಹ ಒಂದು ಯೋಗ ಕ್ರೀಡಾಪಟುಗಳನ್ನು ಹೊಂದಿದಂಥ ರಾಜ್ಯ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಲಾ ಹಂತದಲ್ಲಿ ಯೋಗಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋಣ, ಪ್ರೇರಣೆ ಕೊಡೋಣ. ಮಕ್ಕಳಿಗೆ
ಈ ಒಂದು ಯೋಗದ ಬಗ್ಗೆ, ಈ ಯೋಗಾಸನಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸೋಣ ಅಂತ ಈ ಒಂದು ವಿಡಿಯೋದಲ್ಲಿ ತಮಗೆ ಮಾಹಿತಿಗಾಗಿ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಎ ವಿಭಾಗ, ಒಂದು ಬಿ ವಿಭಾಗ, ಸಿ ವಿಭಾಗ ಮತ್ತು ಐಚ್ಛಿಕ ವಿಭಾಗದಲ್ಲಿರತಕ್ಕಂಥ ABC ಗ್ರೇಡ್ಗಳ ಆಸನದ ಬಗ್ಗೆ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು. ಮಲ್ಲಿಕಾರ್ಜುನ್ ಕೆ, ಪಠ್ಯದ ಸಿದ್ಧಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ, ಸೋಗೆ. ಓಕೆ, ಧನ್ಯವಾದಗಳು ಎಲ್ಲರಿಗೂ ಕೂಡ.